ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಕುಕುಂಬರ್ ಕಟ್ ಮಾಡಿ ಹಾಕಿದ್ದೀನಿ ಬಾಕ್ಸ್ಗೆ. ಒಂದು ಶಾರ್ಟ್ ಬ್ರೇಕು, ಒಂದು ಲಂಚ್ ಬ್ರೇಕು. ಸೊ ಹಂಗಾಗಿ 2 ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಅವನಿನ್ನೂ 3rd ಸ್ಟ್ಯಾಂಡರ್ಡು, ಸೊ ಹಂಗಾಗಿ 2 ಬಾಕ್ಸ್ ಇದೆ. ಫಿಫ್ತ್ ಸ್ಟ್ಯಾಂಡರ್ಡಿಂದ ಒಂದೇ ಬಾಕ್ಸ್ ಇರುತ್ತೆ. ಅವ್ನಿಗೆ ಬೆಳಗ್ಗೆ ಎದ್ದು ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ನಮಗೆ ಟೈಮ್ ಆಗೋಗುತ್ತೆ. ಬೇರೆ ಏನು ಕೆಲಸನೂ ಆಗಲ್ಲ. ಬರೀ ತಿಂಡಿ ಮಾಡಬೇಕು, ಅವನ್ನ ಕಳಿಸ್ಬೇಕು, ಅವನ್ನ ರೆಡಿ ಮಾಡಬೇಕು, ಎಬ್ಬಿಸ್ಬೇಕು, ಬರೀ ಇಷ್ಟೇ ಆಗೋಗುತ್ತೆ ಡೈಲಿ ಬೆಳಗ್ಗೆ ಹೊತ್ತು. ಡೈಲಿ ಬೆಳಗ್ಗೆ ನನ್ನ ಹಸ್ಬೆಂಡ್ ಅವನಿಗೆ ರೆಡಿ ಮಾಡೋರು, ಬಟ್ ಇವತ್ತು ಅವರು ಕೆಲ್ಸಕ್ಕೆ ಹೋಗಿರೋದ್ರಿಂದ ಇವತ್ತು ಬೆಳಗ್ಗೆನೇ ಹೋದರು 7 ಗಂಟೆಗೆಲ್ಲ. ಸೊ ಹಂಗಾಗಿ ಅವನೇ ರೆಡಿ ಆದ. ನಾನು ಟಿಫನ್ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡಿದ್ದೀನಿ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ಬಂದು ಬುಧವಾರ. ಸೊ ಹಂಗಾಗಿ ಅವನಿಗೆ ಮಾಮೂಲಿ ಬುಧವಾರ ಡ್ರೆಸ್ಸು, ವೈಟ್ ಶೂಸ್ ಇರುತ್ತೆ, ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟ್ ಥರ. ಇವನು ಇವತ್ತು ಬೇಗ ಎದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣನ ಜೊತೆ ನಾನು ಹೋಗಬೇಕು ಅಂತ. ಇವಾಗ ಅವರು ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇವನನ್ನು ಕೂಡ ಕರ್ಕೊಂಡು ಹೋಗಬೇಕು. ಹಂಗಾಗಿ ಅವ್ನಿಗೆ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸಾಕ್ಸು ಒಂದು ಇರಲಿಲ್ಲ, ಸೊ ಹಂಗಾಗಿ ಇನ್ನೊಂದು ಸಾಕ್ಸು ಆಗದೆ. ಇವಾಗೆಲ್ಲ ಅದೇ ಫ್ಯಾಷನ್ ಅಷ್ಟೇ. ಸೊ ಹಂಗಾಗಿ ಹಾಕಿ ಈಗ ಅವನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಬೆಳಗ್ಗೆ ತುಂಬ ಚಳಿ ಇರುತ್ತೆ. ಸೊ ಹಂಗಾಗಿ ಎಲ್ಲರೂ ಜರ್ಕಿನ್ ಹಾಕ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆ ಅವನಿಗೆ 8:40ಗೆಲ್ಲ ಸ್ಕೂಲ್ ಇರುತ್ತೆ. ಸೊ ಹಂಗಾಗಿ ಹೋಗ್ತಾಯಿದ್ದೀನಿ. ಈ ಮಧ್ಯದಲ್ಲಿ ಸೌಂಡೆಲ್ಲ ಬರ್ತಾ ಇದೆ ನನ್ನ ಮಗಂದು. ಸುಮ್ಮನೆ ನಾನೇನಾದರೂ ವಾಯ್ಸ್ ಕೊಡಬೇಕು ಅಂದರೆ ಅವ್ನ ಪಕ್ಕದಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಕ್ಯಾಪುವಿ ಅಂತಿರ್ತಾನೆ. ಬೇಕು ಅಂತಲೇ ಮಾಡ್ತಾನೆ ನಾನು ಸೌಂಡ್ ಕೊಡಬೇಕಾದ್ರೆ. ಅಲ್ವಾ ನಮೀಶ್? ಪಾಪು, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಲೇಸು 3 ಹೊತ್ತು ಲೇಸಲ್ಲೇ ಇರೋ ನೀನು, ಅಲ್ವಪ್ಪ? ಅದು ಹಿಂದೆ ಕೂತ್ಕೋಬೇಕು ಅಂತ ಹಠ ಬೇರೆ ಮಾಡ್ತಾನೆ ಅವನು. ಇವಾಗ ಬೇರೆ ಮುಂದೆ ಕೂತ್ಕೊಳ್ಳಲ್ಲ ಅಂತಾನೆ. ನೋಡಿ, ಸ್ಕೂಲ್ ಹತ್ರ ಬೇರೆ ತುಂಬ ಟ್ರಾಫಿಕ್ಕು. ಇದು ರೋಡ್ ಸೈಡಲ್ಲೇ ಇದೆ ಸ್ಕೂಲು. ಹಂಗಾಗಿ ತುಂಬ ಹೆವಿ ಟ್ರಾಫಿಕ್ ಬರುತ್ತೆ ಬೆಳಗ್ಗೆ ಹೊತ್ತಂದರೆ. ಸಖತ್ ಟ್ರಾಫಿಕ್ ಇರುತ್ತೆ. ಸೊ ಬಿಟ್ಬಿಟ್ಟು ಬಂದೆ ಅವನನ್ನು. ಅದನ್ನು ನೋಡಿ ಇವನು ಅಂದರೆ ಇವತ್ತೇ ಅನಿಸುತ್ತೆ ಒಳಗಡೆ ಹೋಗ್ತಾ ಇರೋದು. ಆಚೆಗಡೆ ಯಾರಾದರೂ ಮಕ್ಕಳಿದ್ರೆ ಅವರಿಂದ ಓಡೋಗ್ಬಿಡ್ತಾನೆ, ಹೋಗಿ ನಾನು ಹಿಡ್ಕೊಂಬರ್ಬೇಕು ಅವನನ್ನು. ಇವತ್ತು ಅವನಾಗವನೇ ಗೇಟ್ ತೆಗ್ದೊಳಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ಸ್ವಲ್ಪ ದಿನ ಮನೆಯೂ ಖಾಲಿ ಮಾಡಬೇಕು. ಇನ್ನೊಂದು 2 ಮಂತ್ಸ್ ಇದೆ ಮನೆ ಖಾಲಿ ಮಾಡೋದಕ್ಕೆ. ಅಲ್ಲಿಂದ ಹೋದರೆ ಇನ್ನು ಪಕ್ಕದ ರೋಡಲ್ಲೇ ಮಾಡಿರೋದು. ಸೊ ಹಂಗೆ ಅಲ್ಲಿಂದ ಹೋದರೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು, ಗೊತ್ತಿಲ್ಲ. ಅಂದರೆ ಇಲ್ಲಿಂದ ನಮ್ಮ ಮನೆಯಿಂದ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ಸ್ಕೂಲ್ಗೆ. ಬಟ್ ಆ ಮನೆಯಿಂದ ಹೋಗ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು 8 to 10 ಮಿನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಇಯರು ಏನು ಮಾಡಬೇಕು ಅಂತ ನೋಡಬೇಕು. ಸ್ಕೂಲ್ ಚೇಂಜ್ ಮಾಡೋದಾ ಇಲ್ಲ ಅದೇ ಸ್ಕೂಲಲ್ಲಿ ಇರೋದಾ ನೋಡ್ಕೊಳ್ಬೇಕು. ಸೊ ಇವಾಗ ಮನೆಗೆ ಬಂದು ನಾನು ಸ್ವಲ್ಪ ಹಾಲು ಬಿಸಿ ಮಾಡಿ, ಯಾಕಂದರೆ ಅವನಿಗೆ ಕೊಟ್ಟಿದ್ದೆ ಅಲ್ವಾ, ಆವಾಗಲೇ ನನಗೊಂದು ಕಾಫಿ, ಒಂದು ಬಿಸಿನೀರು ಕುಡಿಯೋದಕ್ಕೆ ಕೂಡ ಟೈಮ್ ಸಿಗಲ್ಲ ನನಗೊಂದೊಂದ್ಸಲಿ. ನಾನು ಮನೆಗೆ ಬಂದು ಆಮೇಲೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿತೀನಿ. ಸೊ ಆಮೇಲೆ ಮನೇಲಿ ಏನೇನು ಕೆಲಸ ಇರುತ್ತೆ ಅದನ್ನು ನೋಡಲೇಬೇಕಲ್ವಾ. ಸೊ ಇವತ್ತು ಇದು ಸ್ವಲ್ಪ ಬೀರು ಎಲ್ಲ ಫುಲ್ಲು ಬಟ್ಟೆಗಳೆಲ್ಲ ಚೆಲ್ಲೋಗ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಸರಿ ಮಾಡಿದೆ. ಎಲ್ಲ ಏನು ನೀಟಾಗಿ ಏನು ಜೋಡಿಸಿಲ್ಲ, ಬಟ್ ಒಂದು ಸ್ವಲ್ಪ ಸರಿ ಮಾಡಿದ್ದೀನಿ ಅಷ್ಟೇನೆ. ಇದು ಮೊನ್ನೆ ತೊಗೊಂಡು ಬಂದಿದ್ದು ಸ್ಯಾರಿ, ಅದೇ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ನಲ್ಲ, ಸೊ ಅದರಲ್ಲಿ. ನೆಕ್ಸ್ಟು ನನ್ನ ತಿಂಡಿ ಶಾವಿಗೆ ಉಪ್ಪಿಟ್ಟು ಮತ್ತು ಕುಕುಂಬರ್ ಟಿಫನ್ ಮಾಡಿಕೊಂಡು ಅವನಿಗೆ ತಿನ್ನಿಸ್ಬೇಕಂದ್ರೆ ತುಂಬ ಸಾಹಸ ಮಾಡಬೇಕಾಗತ್ತೆ. ಅವನು ಸ್ವಲ್ಪ ಈ ಶಾವಿಗೆ ಉಪ್ಪಿಟ್ಟು ಮತ್ತು ಬಿಸಿಬೇಳೆಭಾತು ಇಂಥವೆಲ್ಲ ತಿಂತಾನೆ. ಬಟ್ ಬೇರೆ ಐಟಮ್ಸ್ ಎಲ್ಲ ತುಂಬ ಕಷ್ಟ ಅವನಿಗೆ ತಿನ್ನಿಸೋದು. ಒಂದು ಸ್ವಲ್ಪ ಏನೋ ಚಪಾತಿ, ದೋಸೆ ಹಂಗೇನಾದರೂ ತಿನ್ನಿಸ್ಬೋದು. ಬಟ್ ಆದರೂ ಅವ್ನು ತುಂಬ ಆಸೆಪಟ್ಟು ತಿನ್ನೋದೇನೆಂದರೆ ಬಿಸಿಬೇಳೆಭಾತು ಮಾತ್ರ. ಸೊ ಅಟ್ಲೀಸ್ಟು ವೀಕ್ಲಿ ಒನ್ಸ್ ಆದರೂ ನಾನು ಮಾಡ್ತೀನಿ ಅದನ್ನು. ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಕೊಂಡಿರ್ತೀನಲ್ವ, ರಾತ್ರಿ ಹೊತ್ತೇ ಹಾಕಿರ್ತೀನಿ ಒಂದೊಂದು ಸಲ. ಬೆಳಗ್ಗೆ ಎದ್ದು ಬಿಸಿಲು ಬಂದಮೇಲೆ ಬಟ್ಟೆಗಳೆಲ್ಲ ಒಣಗಾಕಬೇಕು. ಸೊ ನಾನು ಮೇಲೆ ಹೋಗೋಕ್ಕಾಗಲ್ಲ, ಯಾಕಂದರೆ 3 ಫ್ಲೋರ್ ಹತ್ತೋಗಬೇಕು ನಮ್ಮ ಮನೆ
ಮೆಟ್ಲು. ಸೊ ಅದು ನನಗೆ ತುಂಬ ಮೇಲೋಗಿ ಒಣಗಾಕ್ಬಿಟ್ಟು ಬರೋ ಅಷ್ಟೆಲ್ಲ ಆಗಲ್ಲ. ಸೊ ಹಂಗಾಗಿ ಮನೆ ಮುಂದೆನೇ ಹಗ್ಗ ಎಲ್ಲ ಕಟ್ಕೊಂಡು ಅಲ್ಲೇ ಹಾಕ್ಕೊಂಡಿರ್ತೀನಿ. ಆಮೇಲೆ ಅಷ್ಟೊತ್ತಿಗೆ ಅವನಿಗೂ ನಿದ್ದೆ ಬಂದುಬಿಟ್ಟಿರುತ್ತೆ. ಸೊ ಮಲಗಿಸಿ ಅವನನ್ನು ನಾನು ಮಲ್ಕೊಂಡು ಎದ್ದು ಇವತ್ತು ಬೇಗನೆ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದರು. ಸೊ ಮನೀಷ್ನ ಕರ್ಕೊಂಬರಕ್ಕೆ ಹೋದೆ ಸ್ಕೂಲ್ಗೆ. ಟೈಮ್ ಆಗೋಗಿತ್ತು ಆಲ್ರೆಡಿ. ಮನೇಲೆಲ್ಲ ಕೆಲಸ ಮುಗಿಸಿ ಮಲ್ಕೊಂಡು ಎದ್ದೊಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಎದ್ದು ಅವನಿಗೆ ಕರ್ಕೊಂಡು ಬರೋಕ್ಕೆ ಹೋಗಿದ್ದೀನಿ. ಕರ್ಕೊಂಬಂದು ಮನೆಯಲ್ಲಿ ಬಿಟ್ಟು, ಸೊ ಅಷ್ಟೊತ್ತಿಗೆ ಅವತ್ತು ಬಿರಿಯಾನಿ ತೊಗೊಂಡು ಬಂದಿದ್ದರು. ನಾವೆಲ್ಲ ತಿಂದಿದ್ವಿ. ಅವನಿಗೂ ಸ್ವಲ್ಪ ಎತ್ತಿಟ್ಟಿದ್ದೆ. ಸೊ ಹಂಗಾಗಿ ಅವನಿಗೆ ತಿನ್ನಿಸ್ಬಿಟ್ಟು ಟ್ಯೂಷನ್ಗೆ ಕಳ್ಸೋಣ ಅಂತ ಅವನು ತಿಂತಿದ್ದಾನೆ. ಯಾವಾಗಲೂ ಸ್ಕೂಲಿಂದ ಹಂಗೆ ಡೈರೆಕ್ಟ್ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ತಂದಿದ್ರಲ್ಲ ಅಂತ ಕರ್ಕೊಂಡು ಬಂದೆ. ನೋಡಿ, ಈಗ ಇವನಂತೂ ಒಂದು ಸಲ ಅಲ್ಲ 2 ಸಲ ಅವ್ರು ಡ್ಯೂಟಿಗೆ ಹೋಗಲಿ, ಫಸ್ಟ್ ಒಂದು ಸಲ ಇವನು ಕೂತ್ಕೊಂಡು ಟ್ರಯಲ್ ಮಾಡಲೇಬೇಕು. ಆಮೇಲೆ ಇವನು ಬಂದಮೇಲೆ ನೆಕ್ಸ್ಟ್ ಅವನ್ನ ಟ್ಯೂಷನ್ಗೆ ಕಳಿಸ್ತಾ ಇದ್ದೀನಿ ಅವ್ರ ಜೊತೆನೇ. ಅವ್ರು ಇವತ್ತು 5 o'clock ಹೋಗಬೇಕು ಅಂದರು ಡ್ಯೂಟಿಗೆ ಮತ್ತೆ. ಸೊ ಹಂಗಾಗಿ ಅವನನ್ನು ಕಳಿಸ್ದೆ ಅವ್ರ ಜೊತೆಗೆ. ನೋಡಿ, ಓಡೋಗ್ತಿದ್ದಾನೆ ಇವನು. ನಾನು ಎತ್ಕೊಂಡಿರಬೇಕು, ಒಳಗಡೆ ಕರ್ಕೊಬರ್ಬೇಕು. ಇಲ್ಲ ಬಿಟ್ವಿ ಅಂದರೆ ಹಿಂಗೆ ಹೊಟ್ಟೋಗ್ಬಿಡ್ತಾನೆ ಅಲ್ಲಿವರೆಗೂ. ಕಾಣಿಸೋವರೆಗೂ ಅವರಷ್ಟೇನೆ, ಮತ್ತೆ ವಾಪಸ್ ಬರ್ತಾನೆ. ಅದು ಮುನ್ಸ್ಕೊಂಡು ಬೇರೆ ಬರೋದು. ಹೆಂಗಪ್ಪ ಮುನ್ಸ್ ಬರೋದು ಪಾಪುಗೆ? ಒಂಥರ ಮಧ್ಯಾಹ್ನ ಆದಮೇಲೆ ಸಂಜೆ ನೈಟೆಲ್ಲ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಆಗೋಗ್ಬಿಡುತ್ತೆ ಟೈಮಿಂಗ್ಸು. ಒಂದು ಸಲ ಮಲಗಿದ್ರೆ ಮುಗ್ದೋಯ್ತು, ಬೇಗ ಬೇಗ ಟೈಮ್ ಹೊರ್ಟೋಗ್ಬಿಡತ್ತೆ. ಮುನ್ಸ್ಕೊಂಡು ಬರ್ತಿದ್ದಾನೆ ಇವನು. ಬಾ ಅಂದರೂ ಒಳಗಡೆ ಬರೋಲ್ಲ, ಅಷ್ಟು ಆಟ ಮಾಡ್ತಾನೆ. ಆಮೇಲೆ ಸಂಜೆ ಆಯಿತು, ಮತ್ತೆ ಅವರು ಬಂದರು. ಅಂದರೆ ನಾನು ಕರ್ಕೊಂಡು ಬಂದಿದ್ದೆ ಟ್ಯೂಷನಿಂದ. ಅವರು ಆಮೇಲೆ ಬಂದರು. ಒಂದು 8:39 ಆಗಿತ್ತು ಬರೋ ಅಷ್ಟೊತ್ತಿಗೆ. ಇವತ್ತು ಸೊಳ್ಳೆ ಪದ್ರ ತೊಗೊಂಡು ಬಂದಿದ್ದೆ ನಮ್ಮ ರೂಮ್ಗೆ ಹಾಕೋದಕ್ಕೆ ಅಂತ. ತುಂಬ ಸೊಳ್ಳೆಗಳಾಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಇದು ತೊಗೊಂಡು ಬಂದಿದ್ವಲ್ಲ, ಅದು ಏನೋ ಒಂಥರ ಖುಷಿ ಅವ್ರಿಗೆ. ಒಳಗಡೆ ಹೋಗಿ ಆಟ ಆಡ್ತಿದ್ದಾರೆ ಇಬ್ಬರೂ.